ಈಗ ಚಕ್ಕರೆ ಗುಟ್ಲಿ ಮಾವಿನ ಹಣ್ಣಲ್ಲಿ ಸಾಂಬಾರು ಮಾಡೋದು ತೋರಿಸ್ತೀನಿ. ಇದು ಸಿಪ್ಪೆ ಎಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಿವುಚಿ ಒಂದು ಬಟ್ಲಿಗೆ ರಸ ತಕ್ಕೋತೀನಿ. ರಸ ಹಾಗೆ ಇಟ್ಕೋಬೇಕು ಸಾಂಬಾರ್ಗೆ ಆಮೇಲೆ ಹಾಕೋಕ್ಕೆ. ಈಗ ರುಬ್ಬಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 5-6, 2 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಸ್ವಲ್ಪನೇ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 4 ಕಾಳು ಮೆಣಸು, ಸಾಸಿವೆ 1 ಸ್ಪೂನು, ಧನಿಯಾ 1-2 ಸ್ಪೂನು, ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಪಾತ್ರೆಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ, ಇಂಗು, ಸ್ವಲ್ಪ ಕರಿಬೇವು, ಈಗ ಮಾವಿನ ಹಣ್ಣು ಹಾಕ್ಕೊತಾ ಇದ್ದೀನಿ. ಈಗ ನಾವು ಕಿವುಚಿಟ್ಕೊಂಡಿದ್ದೀವಲ್ಲ ಸಿಪ್ಪೆಯಲ್ಲಿ, ಆ ರಸ ಫಸ್ಟ್ ಹಾಕ್ಕೋಬೇಕು. ಇದರಲ್ಲಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಇದು ಆಮೇಲೆ ಹಾಕ್ಕೋಬೇಕಾಗುತ್ತೆ. ಇದೊಂದು 10 ನಿಮಿಷ ಕುದೀಲಿ. ಈಗ ಚೆನ್ನಾಗಿ ಅದು ಬೆಂದಿದೆ. ಈಗ ರುಬ್ಬಿರೋದನ್ನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಕೈ ಬಿಡ್ದಂಗೆ ಮತ್ತೆ ಕಲಿಸ್ಕೊತಾ ಇರಬೇಕು. ನೋಡಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಈಗ ಇದರಲ್ಲಿ ಬೇಯಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮಾವಿನಕಾಯಿ ಸಾಂಬಾರು ರೆಡಿ. ಈಗ ಉಪ್ಪು, ಖಾರ, ಹುಳಿಯಲ್ಲಿ ಇನ್ನೂ ಒಂದು 10 ನಿಮಿಷ ಬೇಯಬೇಕು. ನಿಮಗೆ ಬೇಕು ಅಂದರೆ ಇದು ಇನ್ನೂ ಗಟ್ಟಿ ಬರುತ್ತೆ ಸಾರು ಸ್ವಲ್ಪ. ಅದಕ್ಕೆ ನಾನು ಜಾರು ತೊಳೆದಿರೋದೆಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಆದಷ್ಟು ಮುಚ್ಚಿಟ್ಟು ಕಲಸಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಮಾವಿನ ಹಣ್ಣು ಎಲ್ಲ ಬೆಂದಿದೆ ಅಂತಂದಾಗ ಈಗ ಸ್ವಲ್ಪ ಕೊಬ್ಬರಿ, ಗಸಗಸೆ, ಸ್ವಲ್ಪನೇ ಕೊಬ್ಬರಿ, ಒಂಚೂರು ಗಸಗಸೆ ಹಾಕಿ ರುಬ್ಬಿ ಈಗ ಕೊನೆಗೆ ಹಾಕ್ಕೋಬೇಕು. ಈಗ ಒಂದು 5 ನಿಮಿಷ 10 ನಿಮಿಷ ಬೆಂದರೆ ಕೊಬ್ಬರಿ ಗಸಗಸೆಯಲ್ಲಿ ಸಾಂಬಾರು ರೆಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಗಸಗಸೆ ಕೊಬ್ಬರಿ ಹಸಿದು ವಾಸನೆ ಹೋಗೋ ತನಕ ಹಸಿಕಾಯಿ ಹಾಕ್ಕೋಬೇಕು. ಒಣ ಕೊಬ್ಬರಿ ಹಾಕಬಾರ್ದು. ಇದಕ್ಕೆ ಸಾಂಬಾರು ರೆಡಿ.